ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುವಂಥ 3 ಅಪ್ಲಿಕೇಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ. ಈ 3 ಅಪ್ಲಿಕೇಶನ್ಸ್ಗಳನ್ನು ನಾನು ಪರ್ಸ್ನಲಿ ಯೂಸ್ ಮಾಡ್ತೀನಿ ಗೈಸ್. ಆ್ಯಂಡ್ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಅಂತಂದ್ಬಿಟ್ಟು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಈ 3 ಅಪ್ಲಿಕೇಶನ್ಸ್ಗಳಿಂದ ಇನ್ಸ್ಟಂಟ್ ಆಗಿ 50,000ವರೆಗಿನ ಪರ್ಸ್ನಲ್ ಲೋನನ್ನು ನೀವು ತೊಗೊಬೋದು. ಮೊದಲೇ ಹೇಳ್ತಾ ಇದ್ದೀನಿ, ಈ ಅಪ್ಲಿಕೇಶನ್ಸ್ಗಳು ಯಾವುವು ಸಿಬಿಲ್ ಸ್ಕೋರನ್ನು ಚೆಕ್ ಮಾಡಲ್ಲ. ಅದ್ರ ಸಲಗೇನೆ ಇಲ್ಲಿ ಕಡಿಮೆ ಲೋನ್ ಅಮೌಂಟನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಯಾರಿಗೆಲ್ಲ ಶಾರ್ಟ್ ಟರ್ಮ್ ಪೀರಿಯಡ್ಗೆ ಆ್ಯಂಡ್ ಕಡಿಮೆ ಲೋನ್ ಅಮೌಂಟ್ ಬೇಕು, ಸೊ ಅವರು ಈ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ಅಪ್ಲೈ ಮಾಡಿಕೊಂಡು ನೀವು ಲೋನನ್ನು ತಗೊಬೋದು. ಸೊ ಯಾವ ರೀತಿಯಾಗಿ ತಗೋಬೇಕು, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗ್ಬಿಟ್ಟು ನೋಡ್ಬೋದು. 3 ಅಪ್ಲಿಕೇಶನ್ಸ್ ಲಿಂಕನ್ನು ಕೊಟ್ಟಿರ್ತೀನಿ. ಅದಕ್ಕಿಂತ ಮುಂಚೆ ತಿಳ್ಕೊಂಬಿಡಿ ಈ 3 ಅಪ್ಲಿಕೇಶನ್ಸ್ಗಳು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಬೋದು, ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಜೊತೆಗೆ ಇಂಟ್ರೆಸ್ಟ್ ರೇಟು, ಪ್ರೊಸೆಸಿಂಗ್ ಫೀಸು ಎಲ್ಲದ್ರ ಬಗ್ಗೆ ತಿಳಿಯೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಒಂದು ಸಣ್ಣದೊಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಮೊದಲನೇ ಆಪ್ ಬರ್ತಾ ಇರೋದು ಟ್ರೂ ಬ್ಯಾಲೆನ್ಸ್ ಗೈಸ್. ಟ್ರೂ ಬ್ಯಾಲೆನ್ಸ್ ನಾನು ಪರ್ಸನಲಿ ಯೂಸ್ ಮಾಡ್ತೀನಿ. ಇದು RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ಇಲ್ಲಿ ನೀವು 2 ತರದ ಲೋನ್ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಕ್ಯಾಶ್ ಲೋನ್ ಮತ್ತೆ ಇನ್ನೊಂದು ಲೆವೆಲ್ ಅಪ್ ಲೋನ್ ಅಂತ. ಕ್ಯಾಶ್ ಲೋನ್ ಅಲ್ಲಿ 5,000ದಿಂದ 50,000ವರೆಗಿನ ಪರ್ಸನಲ್ ಲೋನ್ ತಗೋಬಹುದು. ಲೆವೆಲ್ ಅಪ್ ಲೋನ್ ಅಲ್ಲಿ 1,000ದಿಂದ 1 ಲಕ್ಷದವರೆಗಿನ ಲೋನ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು 100% ಸೇಫ್ ಅಂಡ್ ಸೆಕ್ಯೂರ್ ಆಗಿ ಲೋನ್ ಅನ್ನ ತಗೊಬಹುದು ಗೈಸ್. ಅಂಡ್ ಇಲ್ಲಿ ಟೆನ್ಯೂರ್ ಬಗ್ಗೆ ಮಾತಾಡೋದಾದ್ರೆ 62 ದಿನಗಳಿಂದ 116 ದಿನಗಳವರೆಗೆ ಶಾರ್ಟ್ ಟರ್ಮ್ ಟೆನ್ಯೂರ್ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಗೈಸ್. ಓಕೆ, ಸೊ ಶಾರ್ಟ್ ಟರ್ಮ್ ಟೆನ್ಯೂರ್ ಇರೋದ್ರಿಂದ ಹಲವಾರು ಜನ ಇಲ್ಲಿ ಲೋನ್ ಅನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಅಂಡ್ ಇಲ್ಲಿ ಲೋ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ 60% ಇಂದ 154% ವರೆಗೆ ಇಲ್ಲಿ APR ಅನ್ನೋದು ಹೋಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಬೇರೆ, APR ಬೇರೆ ಗೈಸ್. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡ್ಕೋಬಹುದು, ನೀವು ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಅಂಡ್ ಎಕ್ಸಾಂಪಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 10,000 ರೂಪಾಯಿ ನೀವೇನಾದರೂ ಲೋನ್ ತೊಗೊತೀರಾ ಅಂತಂದರೆ 90 ದಿನಕ್ಕೆ ಇಲ್ಲಿ ಇಂಟ್ರೆಸ್ಟ್ ರೇಟು 5% ಪರ್ ಮಂತ್ ಇಲ್ಲಿ ಹಾಕಿದ್ದಾರೆ. ಅಂಡ್ ಪ್ರೊಸೆಸಿಂಗ್ ಫೀಸ್ ನೋಡ್ಬೋದು 3%, ಅಂದರೆ ₹3 ಪ್ರೊಸೆಸಿಂಗ್ ಫೀಸ್ ಹಾಕಿದ್ದಾರೆ. ಪ್ಲಸ್ GST 18% ಇಲ್ಲಿ ಹಾಕಿದ್ದಾರೆ ಗೈಸ್. ಇಲ್ಲಿ ಇಂಟ್ರೆಸ್ಟ್ ನೋಡ್ಬೋದು 115 ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ. ಅಂಡ್ EMI ನೋಡ್ಬೋದು 3,833 ರೂಪಾಯಿ ಆಗುತ್ತೆ. ಅಂಡ್ ಟೋಟಲ್ ನೀವು ಎಷ್ಟು ರಿಪೇ ಮಾಡಿರ್ತೀರಾ ಅಂತಂದರೆ 11,000. ಓಕೆ, ಸೊ 854 ರೂಪಾಯಿ ಇಲ್ಲಿ ರಿಪೇಮೆಂಟ್ ಅನ್ನ ಮಾಡಿರ್ತೀರಾ, ಇನ್ಕ್ಲೂಡಿಂಗ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ಕೂಡ ಇರುತ್ತೆ. ನಂತರ ಆಲ್ರೆಡಿ ಹೇಳ್ದಂಗೆ ಇದು RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ ಗೈಸ್. 100% ಡಿಜಿಟಲ್ ಪ್ರಾಸೆಸ್ ಆಗಿ ನೀವು ಲೋನ್ ಅನ್ನ ತಗೊಬಹುದು. 100% ಪೇಪರ್ಲೆಸ್ ಪ್ರಾಸೆಸ್ ಇಲ್ಲಿ ಇರುತ್ತೆ. ಅಂಡ್ 5,000ದಿಂದ 50,000 ಇಲ್ಲಿ ಕ್ಯಾಶ್ ಲೋನ್ ಮ್ಯಾಕ್ಸಿಮಮ್ ಇರುತ್ತೆ. 24/7 ಆಕ್ಸಿಸ್ ಪರ್ಸನಲ್ ಲೋನ್ ನಿಮಗೆ ತಗೊಬಹುದು. ಒಂದ್ಸರಿ ಇಲ್ಲಿ ಅಪ್ರೂವಲ್ ಆಯಿತು ಅಂತಂದ್ರೆ ಯಾವಾಗಾದ್ರೂ ನೀವು ಲೋನ್ ನ ತಗೊಬಹುದು. 24/7 ಇರುತ್ತೆ. ಅಂಡ್ ಲೈಫ್ ಟೈಮ್ ಅಲ್ಲಿ ನೀವು ಯಾವಾಗಾದ್ರೂ ಲೋನ್ ಅನ್ನ ತಗೊಬಹುದು. ಅಂಡ್ ಇನ್ನೊಂದ್ಸರಿ ಇಲ್ಲಿ ಅಪ್ಲೈ ಮಾಡ್ಕೊಳೋದಿರಲ್ಲ. ಓಕೆ, ಸೊ ಒಂದ್ಸರಿ ಅಪ್ಲೈ ಮಾಡ್ಕೊಡಿ. ಅಂಡ್ ನಂತರ ನೆಕ್ಸ್ಟ್ 1 ವೀಕ್ ಆದಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ, ಮತ್ತೆ ಇನ್ನೊಂದ್ಸರಿ ನೀವು ಅಪ್ಲೈನ ಮಾಡ್ಕೋಬಹುದು. ಓಕೆ, ಲೋ ಪ್ರೊಸೆಸಿಂಗ್ ಫೀಸ್ ಇರುತ್ತೆ, ಜಾಸ್ತಿ ಇಲ್ಲಿ ಟೆನ್ಯೂರ್ ಕೂಡ ಇರಲ್ಲ. ನೀವು 1 ತಿಂಗಳ 2 ತಿಂಗಳಕ್ಕೆ ಶಾರ್ಟ್ ಟರ್ಮ್ ಲೋನ್ ತೊಗೊಳೋರು ಈ ಒಂದು ಅಪ್ಲಿಕೇಶನ್ ಇಂದ ನೀವು ತಗೊಬಹುದು. ಅಂಡ್ ಇನ್ಸ್ಟಂಟ್ ಆಗಿ ಡಿಸ್ಬರ್ಸ್ಮೆಂಟ್ ಅನ್ನ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಇಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಇವಾಗ ಮಾತಾಡೋದಾದ್ರೆ ಇಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. PDF ರೂಪದಲ್ಲಿ 3 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ಸಾಕು, ನೀವು ಈಸಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಸೊ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಗೈಸ್, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗೆ ತಗೊಬೇಕು ಅಂತಂದ್ಬಿಟ್ಟು ಲೈವ್ ಪ್ರೂಫ್ ಆಗಿ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ವಿಡಿಯೋನ ನೋಡಿ ಅಂಡ್ ಅಪ್ಲೈ ಮಾಡ್ಕೊಂಡು ತಗೊಳ್ಳಿ. ಅಂಡ್ ಅದಲ್ಲದೆ ಇಲ್ಲಿ DTH ಬಿಲ್ ಪೇಮೆಂಟ್ಸ್ ಅನ್ನ ಮಾಡ್ಕೋಬಹುದು. ನೀವು ಲೋನ್ ತಗೊಂಡಿರ್ತೀರಲ್ವಾ, ಅದೇ ಅಮೌಂಟ್ ಇಂದ ನೀವು ಪೇಮೆಂಟ್ ಮಾಡಬಹುದು. DTH ಪೇಮೆಂಟ್ಸ್ ಮಾಡಬಹುದು, ಮತ್ತೆ ಗ್ಯಾಸ್ ಬಿಲ್ಲು, ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು, ಯಾವುದೇ ಬಿಲ್ ಪೇಮೆಂಟ್ಸ್ ಇರ್ಬೋದು, ನೀವು ಈ ಒಂದು ಅಪ್ಲಿಕೇಶನ್ ಇಂದ ಈಸಿಯಾಗಿ ಮಾಡ್ಕೋಬಹುದು. ಆಸ್ ಅ ವ್ಯಾಲೆಟ್ ಆಗಿ ಕೂಡ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ಸೊ ಟ್ರಸ್ಟ್ ಮಾಡಬಹುದು ಈ ಒಂದು ಅಪ್ಲಿಕೇಶನ್. ನಾನು ಪರ್ಸನಲಿ ಯೂಸ್ ಮಾಡ್ತೀನಿ ಅಂಡ್ ಲೋನ್ ಕೂಡ ತಗೊಂಡಿದ್ದೀನಿ. ಓಕೆ, ಸೊ ಎರಡನೇ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಅದು ಸ್ಮಾರ್ಟ್ ಕಾಯಿನ್ ಗೈಸ್. ಎಸ್ ಗೈಸ್, ಸ್ಮಾರ್ಟ್ ಕಾಯಿನ್ ಕೂಡ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ಇದು ಕೂಡ RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ಇಲ್ಲಿ ನೋಡಬಹುದು ರೇಟಿಂಗ್ಸ್ ಕೂಡ ಚೆನ್ನಾಗಿದೆ ಗೈಸ್. ಅಪ್ಲಿಕೇಶನ್ 4.5 ರೇಟಿಂಗ್ ಇದೆ, 1,80,000 ರಿವ್ಯೂಸ್ ಇದಾವೆ. ಅಂಡ್ 1 ಕೋಟಿ ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್. ಇಲ್ಲಿ ಹಲವಾರು ಜನ ಲೋನ್ ಕೂಡ ತಗೊಂಡಿದ್ದಾರೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರಬಹುದು 1 ಲಕ್ಷದವರೆಗಿನ ಪರ್ಸನಲ್ ಲೋನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಂಟ್ರೆಸ್ಟ್ ರೇಟ್ ಅಪ್ ಟು 36% ಪರ್ ಆನಮ್ ಇಲ್ಲಿ ಹೋಗುತ್ತೆ ಗೈಸ್. ಅಂಡ್ ಟೆನ್ಯೂರ್ ನೋಡಬಹುದು 62 ದಿನಗಳಿಂದ 12 ತಿಂಗಳವರೆಗಿನ ಇಲ್ಲಿ ಲೋನ್ ಟೆನ್ಯೂರ್ ಅನ್ನ, ಅಂದ್ರೆ ರಿಪೇಮೆಂಟ್ ಟೈಮ್ ಅನ್ನ ಕೊಡ್ತಾರೆ. ಜೊತೆಗೆ ಇಲ್ಲಿ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಇರುತ್ತೆ. ಅಂಡ್ ಕ್ವಿಕ್ ಲೋನ್ಸ್ ಕೂಡ ನೀವು ನೋಡಬಹುದು. ಲೋ ಟ್ರಾನ್ಸಾಕ್ಷನ್ ಫೀಸ್ ಇಲ್ಲಿ ಇರುತ್ತೆ. ಅಂಡ್ ಈಸಿ EMIs ಆಗಿ ನೀವು ಇದನ್ನ ಕನ್ವರ್ಟ್ ಮಾಡ್ಕೊಂಡು ತಗೊಬಹುದು ನಿಮ್ಮ ಪ್ರಕಾರ. ಓಕೆ, ಸೊ RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ಅಂಡ್ ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಜೊತೆಗೆ ನೀವು ತಗೊಬಹುದು. ಯಾವುದೇ ಕೊಲೆಟ್ರಲ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಈಸಿಯಾಗಿ ಸ್ಪೀಡಿಯಾಗಿ ನಿಮಗೆ ಇಲ್ಲಿ ಲೋನ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ. ಅದಲ್ಲದೆ ಅಪ್ಲಿಕೆಂಟ್ ಸ್ಟೇಜ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಡಾಟಾ ಇಲ್ಲಿ ಸೇಫ್ ಆಗಿರುತ್ತೆ, ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಸಿ ಅಂಡ್ ಕನ್ವೀನಿಯಂಟ್ ರಿಪೇಮೆಂಟ್ ಟೈಮ್ಸ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಅದಲ್ಲದೆ ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ನಿಮಗೆ ಕೊಟ್ಟಿದ್ದಾರೆ, ಯಾರಲ್ಲಿ ಲೆಂಡ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಅಂದ್ಬಿಟ್ಟು. ಸೊ ಇನ್ಕ್ರೆಡ್ ಇದೆ, ಮ್ಯಾಸ್ ಫೈನಾನ್ಷಿಯಲ್ ಇದೆ, ಮತ್ತೆ ನಾರ್ತ್ ಆರ್ಕ್ ಕ್ಯಾಪಿಟಲ್ ಇದೆ. ಅಂಡ್
ಅಪ್ಮೂವ್ ಅಂತ ಹೇಳ್ಬಿಟ್ಟು ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಇದೆ, ವಿರ್ತಿ ಕ್ಯಾಪಿಟಲ್ ಲಿಮಿಟೆಡ್. ಸೊ ಇಷ್ಟೆಲ್ಲ ಇದಾವೆ. ಜೊತೆಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ಸ್ಯಾಲರಿಡ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ಸ್ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ನೀವು ರೆಸಿಡೆಂಟ್ ಆಗಿರಬೇಕಾಗುತ್ತೆ, ಇಂಡಿಯಾದ ರೆಸಿಡೆಂಟು, ಆ್ಯಂಡ್ ಮಿನಿಮಲ್ ಸ್ಯಾಲರಿ ರಿಕ್ವೈರ್ಮೆಂಟ್ ಇಲ್ಲಿ ಇರುತ್ತೆ. ಮಿನಿಮಮ್ 15,000 ರೂಪಾಯಿ ಇಲ್ಲಿ ರಿಕ್ವೈರ್ಮೆಂಟ್ ಮಾಡಿದ್ದಾರೆ ಸ್ಯಾಲ್ರಿದು. ಆ್ಯಂಡ್ ಮಸ್ಟ್ ಹ್ಯಾವ್ ಆ್ಯಂಡ್ರಾಯ್ಡ್ ಫೋನ್ ಅಂತ ಇದೆ ಗೈಸ್. ಇಷ್ಟೆಲ್ಲ ಇರ್ತವೆ ನಿಮ್ಮ ಕಡೆ ಆಲ್ರೆಡಿ. ಆ್ಯಂಡ್ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆಗೆ ಅಪ್ಲೈ ಮಾಡಿಬಿಟ್ಟು ಕೊಡ್ತಾರೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದ್ಬಿಟ್ಟು ಕೂಡ ಸ್ಮಾರ್ಟ್ ಕಾಯಿನ್ ಅಪ್ಲಿಕೇಶನ್ ಮೇಲೆ ವಿಡಿಯೋನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ ಅಪ್ಲೈ ಕೂಡ ಮಾಡ್ಕೋಬೋದು ಗೈಸ್. ಈಸಿಯಾಗಿ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ಕೂಡ ತೋರಿಸಿದ್ದೀನಿ. ಓಕೆ, ಸೊ ಎಲ್ಲ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ವಾಟ್ಸ್ ನ್ಯೂ ಮೇಲೆ ಹೋಗ್ಬಿಟ್ಟು ನೀವು ಎಲ್ಲ ನೋಡ್ಕೊಬೋದು. ಸೊ ನೆಕ್ಸ್ಟ್ ಥರ್ಡ್ ಅಪ್ಲಿಕೇಶನ್ ಬರ್ತಾ ಇರೋದು ಬ್ರಾಂಚ್ ಗೈಸ್. ಹೌದು, ಬ್ರಾಂಚ್ ಅಪ್ಲಿಕೇಶನ್ ನಿಮಗೆ ಸಣ್ಣ ಪುಟ್ಟ ಲೋನ್ ಕೊಡುತ್ತೆ. ಆ್ಯಂಡ್ ಇದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ ಗೈಸ್. ಇದ್ರ ಮೇಲೆ ರೇಟಿಂಗ್ ನೋಡ್ಬೋದು, 4.4 ರೇಟಿಂಗ್ ಇದೆ. 7,49,000 ರಿವ್ಯೂಸ್ ಇದಾವೆ ಗೈಸ್. ಆ್ಯಂಡ್ 1 ಕೋಟಿ ಡೌನ್ಲೋಡ್ಸ್ ಕೂಡ ಆಗಿದೆ. ಇದು 50,000 ಮ್ಯಾಕ್ಸಿಮಮ್ ಲೋನ್ ಕೊಡುತ್ತೆ. 2ರಿಂದ 3% ಮಂತ್ಲಿ APR ಜೊತೆಗೆ 6 ತಿಂಗಳ ಟೆನ್ಯೂರ್ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಬರುತ್ತೆ. ಓಕೆ, 6 ತಿಂಗಳ ಮಾತ್ರ ಇಲ್ಲಿ ಲೋನ್ನ ಕೊಡುತ್ತೆ. 750ರಿಂದ 50,000ವರೆಗಿನ ಪರ್ಸ್ನಲ್ ಲೋನ್ ನಿಮಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಗೈಸ್. 2ರಿಂದ 30% ಇರುತ್ತೆ. ಅದು ರಿಸ್ಕ್ ಪ್ರೊಫೈಲ್ ಮೇಲೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಕೊಡುತ್ತೆ. ಓಕೆ, ಸೊ ರಿಸ್ಕ್ ಪ್ರೊಫೈಲ್ ಮೇಲೆ ನಿಮ್ಮ ಒಂದು ಇಂಟ್ರೆಸ್ಟ್ ರೇಟ್ ಕೂಡ ಚೇಂಜ್ ಆಗುತ್ತೆ. 62 ಮಿನಿಮಮ್, 6 ತಿಂಗಳ ಮ್ಯಾಕ್ಸಿಮಮ್. ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ 5,000 ರೂಪಾಯಿ ಕೊಟ್ಟಿದ್ದಾರೆ. ಆ್ಯಂಡ್ 36% ಪರ್ ಆ್ಯನಮ್ಗೆ ಇಲ್ಲಿ ಟೆನ್ಯೂರ್ 62 ದಿನಗಳಿಗೆ. ಇಂಟ್ರೆಸ್ಟ್ ನೋಡ್ಬೋದು, 5,000 ಇಂಟು 36% ಮಾಡಿದ್ದಾರೆ. ಜೊತೆಗೆ ಇಲ್ಲಿ 365 ಇಂಟು 62 ದಿನ ಮಾಡಿದರೆ 304 ರೂಪಾಯಿ ಇಲ್ಲಿ ಆಗುತ್ತೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ನೋಡ್ಬೋದು, 5,000ಕ್ಕೆ 10% ಹಂಗೆ 500 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಹಾಕಿದ್ದಾರೆ. GST ಅಪ್ಲೈಡ್ ಅಂತ ಹೇಳ್ಬಿಟ್ಟು 89 ರೂಪಾಯಿ ಇಲ್ಲಿ ಹಾಕಿದ್ದಾರೆ. ಟೋಟಲ್ ಡಿಸ್ಬರ್ಸ್ಮೆಂಟ್ ಅಮೌಂಟು 4,412 ರೂಪಾಯಿ ಆಗುತ್ತೆ, ಎಲ್ಲ ಕಟ್ ಆಗ್ಬಿಟ್ಟು. ಆ್ಯಂಡ್ 5,000ಕ್ಕೆ ಇದೆಲ್ಲ ಕಟ್ ಆಗುತ್ತೆ. ಇಲ್ಲಿ ಬ್ರಾಕೆಟ್ ಮೇಲೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ನೀವು ಎಷ್ಟು ರಿಪೇಮೆಂಟ್ ಮಾಡಬೇಕು ಅಂತಂದ್ರೆ 5,000ಕ್ಕೆ ಇಂಟ್ರೆಸ್ಟ್ ಸೇರ್ಬಿಟ್ಟು 5,304 ರೂಪಾಯಿ ನೀವು ಕೊಡಬೇಕಾಗುತ್ತೆ. 2 ಮಂತ್ಗೆ ಪೇಮೆಂಟ್ ನೀವು ಎಷ್ಟು ಮಾಡಬೇಕು ಅಂತಂದ್ರೆ 2,652 ರೂಪಾಯಿ ನೀವು ರಿಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಕೂಡ ಕೊಟ್ಟಿದ್ರೆ ನೀವು ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿಕೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಿ ನೀವು ಸಿಂಪಲ್ ಆಗಿ ಯಾವುದೇ ಲೇಟ್ ಫೀಸ್ ಇಲ್ದೇ, ನೀವು ಯಾವುದೇ ಚಾರ್ಜಸ್ ಇಲ್ದೇ ಲೋನನ್ನು ತೊಗೊಬೋದು. ಯಾವುದೇ ಪೇಪರ್ ವರ್ಕ್ ಇರಲ್ಲ, ಈಸಿ ಡಿಜಿಟಲ್ ಪ್ರೊಸೆಸ್ ಇರುತ್ತೆ. ಆ್ಯಂಡ್ ಕೊಲೆಟ್ರಲ್ ಯಾವುದೇ ಫೀಸು ಏನೇ ಇಲ್ಲಿ ಕೇಳಲ್ಲ ಗೈಸ್. ಓಕೆ, ಸೊ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಈಸಿ ಆಕ್ಸೆಸ್ ಇರುತ್ತೆ, 24/7 ಆಕ್ಸೆಸ್ಸು. ಆ್ಯಂಡ್ ಈಸಿಯಾಗಿ ಸೈನ್ ಅಪ್ ಮಾಡ್ಕೊಂಡು ತೊಗೊಬೋದು. ವಿಡಿಯೋ ಕೂಡ ಮಾಡಿದ್ದೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಮೆಡಿಕಲ್ ಲೋನ್ ಆಗಿರ್ಬೋದು, ಮತ್ತು ಶಾಪಿಂಗ್ ಲೋನ್ ಆಗಿರ್ಬೋದು, ಮತ್ತು ಹೋಮ್ ರಿನೋವೇಷನ್ ಲೋನ್ ಸಲುವಾಗಿ ನೀವು ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ ಸಲುವಾಗಿ ಇಲ್ಲಿ ಎಜುಕೇಷನ್ ಲೋನು, ಟ್ರಾವೆಲ್ ಲೋನು, ವೆಡ್ಡಿಂಗ್ ಲೋನ್, ಸ್ಟೂಡೆಂಟ್ ಲೋನು. ಓಕೆ, ಸೊ ಈ ರೀತಿಯಾಗಿ ಲೋನ್ಸ್ ಕೂಡ ನೀವು ಇಲ್ಲಿ ತೊಗೊಬೋದು. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ನಿಮ್ಮ ಡಾಟಾ. ಓಕೆ, ಫೀಚರ್ಡ್ ಅಂತ ಹೇಳ್ಬಿಟ್ಟು ಫೀಚರ್ಸ್ ಎಲ್ಲೆಲ್ಲಿ ಫೀಚರ್ಡ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಟೈಮ್ಸ್ ಆಗಿರ್ಬೋದು ಇಲ್ಲೆಲ್ಲ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಸೇಮ್ ಇದರಲ್ಲಿ ಕೂಡ. ಸೊ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ, ಬ್ಯಾಂಕ್ ಅಕೌಂಟು ವಿಡ್ರಾ ಮಾಡ್ಕೊಳಕ್ಕೆ. ಓಕೆ, ಸೊ ಈ ರೀತಿಯಾಗಿರುತ್ತೆ ಗೈಸ್. ಈ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ 3 ಅಪ್ಲಿಕೇಶನ್ಸ್ಗಳಲ್ಲಿ ಈಸಿಯಾಗಿ ನೀವು ಲೋನ್ನ ಅಪ್ಲೈ ಮಾಡ್ಕೊಂಡು ತೊಗೊಬೋದು. ಓಕೆ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಹೇಗನ್ಸ್ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.